ಹೆಲ್ಪಿಂಗ್ ಹ್ಯುಮ್ಯಾನಿಟಿ ಖಿದ್ಮತೆ ಇನ್ಸಾನ್ ಸಂಸ್ಥೆಯ ಅಧ್ಯಕ್ಷರು ಗಫಾರ್ ಕೊಟ್ಟಿ ಅವರು ಇವತ್ತು ತಮ್ಮ ಹುಟ್ಟುಹಬ್ಬನ ಈ ಜಿಲ್ಲಾಸ್ಪತ್ರೆಯೊಳಗೆ ರೋಗಿಗಳಿಗೆ ಹಣ್ಣು ಹಂಪಲ ಹಂಚೋದ್ರ ಮುಖಾಂತರ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇಂಥ ಸಾಮಾಜಿಕ ಸೇವೆ ಮಾಡೋಕ್ಕೆ ಇನ್ನಷ್ಟು ಆಯುರಾರೋಗ್ಯ ಕೊಡಲಿ ಅಂತೇಳಿ ಅವರಿಗೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾನೆ. ಆಮೇಲೆ ಗಫಾರ್ ಭಾಯಿ ಇವಾಗ ಮೊದಲು ಕರೋನಾದಾಗೂ ಸಹಿತ ಫ್ರೀ ಆ್ಯಂಬ್ಯುಲೆನ್ಸ್ ಆ ರೋಗಿಗಳಿಗೆ ಅವತ್ತು ಎಲ್ಲ ಪರಿಸ್ಥಿತಿ ಗೊತ್ತಿರ್ಬೋದು. ಅದನ್ನು ನೆನೆಸ್ಬೋದ್ರೆ ಇವತ್ತು ಕರೋನಾ ನೆನಪು ಆತಂತೇಳಿ ಅಂದರೆ ನಮಗೊಂಥರ ಭಯ ಆಕತ್ತೆ. ಅಂಥ ವಾತಾವರಣ ಅವಾಗೆಲ್ಲ ಸಂದರ್ಭದೊಳಗೆ ಅಂಥದ್ರೊಳಗೆ ರೋಗಿಗಳನ್ನವ್ರು ಮನೆಯವ್ರೆ ನಾನು ಸಾಕಷ್ಟು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ನೋಡೀನಿ. ಇಲ್ಲಿ ಒಳಗೂ ಸಹಿತ ನಮ್ಮನ್ನು ಬಿಡ್ತಿದ್ದಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ಆ ರೋಗಿಗಳು ಏನಾದರೂ ಅವತ್ತೇನು ಕೊರೋನಾ ಪೇಷಂಟ್ ಡೆತ್ ಅದು ಅಂದ್ರೆ ಸ್ಮಶಾನಕ್ಕೆ ಸಹಿತ ಒಯ್ಯಾಕೂ ಸಹಿತ ದಿಕ್ಕಿಲ್ಲಂಥ ಸಂದರ್ಭದೊಳಗೆ ಗಫಾರ್ ಅವರು ಅವಾಗ ಆಂಬ್ಯುಲೆನ್ಸ್ ಸೇವೆ ಒದಗಿಸಿಕೊಟ್ಟಿದ್ದಾರೆ. ಹಲವಾರು ಇಂಥ ಸಾಮಾಜಿಕ ಸೇವೆಗಳನ್ನ ಅವರು ಮಾಡ್ಕೋತ ಬಂದಿದ್ದಾರೆ. ಇನ್ನೂ ಅವರೆಲ್ಲ ಸಮಾಜದವರು ಅವರಿಗೆಲ್ಲ ಬೆಂಬಲಾಗಿ ನಿಂತ್ಕೊಂಡು ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡೋಣ. ಅವರು ಸಂಸ್ಥೆ ಮುಖಾಂತರ ಇನ್ನಷ್ಟು ಸಾಮಾಜಿಕ ಕಾರ್ಯಗಳು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಅಂತ ಹೇಳಿ ತಿಳ್ಕೊಂಡು ಎಲ್ಲ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಸಂದರ್ಭದೊಳಗೆ ಅವ್ರಿಗೆ ಹಾರೈಸ್ತೀನಿ. ನಮಸ್ಕಾರ.